ಚನ್ನಪಟ್ಟಣ ಬೊಂಬೆ ನಾಡಿನ ಗಣೇಶೋತ್ಸವ ಕಾರ್ಯಕ್ರಮ 2025-26 ಕಾರ್ಯಕ್ರಮದ ಪ್ರಯುಕ್ತ ತಾಲೂಕು ಮಟ್ಟದ ಕ್ರೀಡಾಕೂಟ ನಡೀತಾ ಇದೆ. ಬೆಳಗ್ಗೆ ತಾನೇ ಮಾನ್ಯ ಶಾಸಕರೆಲ್ಲರೂ ಕೂಡ ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ಹೋಗಿದ್ದಾರೆ. ನಾನು ಬೆಳಗ್ಗೆನೆ ಬರಬೇಕಾಗಿತ್ತು, ಕೆಲವರು ಸಾಯಂಕಾಲ ಬನ್ನಿ ಅಂತೇಳಿ ನನಗೆ ತಿಳಿಸಿದ್ರಿಂದ ನಾನು ಸಾಯಂಕಾಲ ಇವತ್ತು ಬಂದಿದ್ದೇನೆ. ಭಾಗವಹಿಸಿರ್ತಕ್ಕಂಥ ಫುಟ್ಬಾಲ್ ತಂಡದ ಎಲ್ಲ ಆತ್ಮೀಯ ನನ್ನ ಯುವ ಕ್ರೀಡಾಪಟುಗಳಿಗೆ ಮೊದಲಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸುಮಾರು 12 ತಂಡಗಳು 16 ತಂಡಗಳು ಭಾಗವಹಿಸಿವೆ. ನಾವು ಮೊದಲನೇದಾಗಿ ಗಂಗೋತ್ಸವದ ಪ್ರಯುಕ್ತ ಈ ಒಂದು ಬೊಂಬೆ ನಾಡಿನ ಗಂಗೋತ್ಸವ ಕಾರ್ಯಕ್ರಮವನ್ನು ತಾಲೂಕು ಮಟ್ಟದಲ್ಲಿ ಆಯೋಜನೆ ಮಾಡಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ಕನಕೋತ್ಸವವನ್ನು ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಸೊ ನಮ್ಮ ಕನಕೋತ್ಸವ ಇದು 7ನೇ ಸಾರಿ ನಡೆಸ್ತಾ ಇರ್ತಕ್ಕಂಥದ್ದು. ಪ್ರತಿ 2 ವರ್ಷಗಳಿಗೊಮ್ಮೆ ಕನಕೋತ್ಸವವನ್ನ ಮಾಡ್ತಾ ಇದ್ದೇವೆ. ಅದರ ಪೂರ್ವಭಾವಿಯಾಗಿ ಇವತ್ತು ತಾಲೂಕಿನ ಯುವ ಪ್ರತಿಭೆಗಳಿಗೆ ಒಂದು ಅವಕಾಶ ಮಾಡಬೇಕು ಅಂತ ಹೇಳಿ ಸ್ಥಳೀಯ ಯುವಕರಿಗೆ ಒಂದು ಕಾರ್ಯಕ್ರಮಗಳನ್ನ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮತ್ತು ವಿವಿಧ ಪ್ರತಿಭೆಗಳನ್ನ ಗುರುತಿಸ್ಲಿಕ್ಕೆ ಪುಟಾಣಿ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರವರೆಗೂ ಕೂಡ ಎಲ್ರಿಗೂ ಕೂಡ ವೇದಿಕೆಯನ್ನ ಕೊಟ್ಟು ಅವರಿಗೆ ಅವಕಾಶಗಳನ್ನ, ಅವರಲ್ಲಿರ್ತಕ್ಕಂಥ ಶಕ್ತಿ ಮತ್ತು ಪ್ರದರ್ಶನವನ್ನ ಮಾಡಲಿಕ್ಕೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿ ನಾವು ಇವತ್ತು ಈ ಗಂಗೋತ್ಸವ ಕಾರ್ಯಕ್ರಮವನ್ನ ಚನ್ನಪಟ್ಟಣದಲ್ಲಿ ಮಾನ್ಯ ಶಾಸಕರಾದಂತಹ CP ಯೋಗೇಶ್ವರ್ ಅವರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಫುಟ್ಬಾಲ್ ನಮ್ಮ ಈ ಒಂದು ಕ್ರೀಡಾಕೂಟದಲ್ಲಿ ಇರಲಿಲ್ಲ. ಮತೀನವರು ನಮ್ಮೆಲ್ಲ ಯುವಕರು ಸೇರಿ ಇಲ್ಲ ನಮ್ಮಲ್ಲಿ ಟೀಮ್ ಜಾಸ್ತಿ ಇದೆ, ಫುಟ್ಬಾಲ್ಗೆ ನಮಗೆ ಅವಕಾಶ ಮಾಡಬೇಕು ಅಂತ ಹೇಳಲಾಗಿ ಆಯ್ತು ಅಂತೇಳಿ ಇಲ್ಲಿ ಸ್ಥಳೀಯ ಪ್ರತಿಭೆಗಳಿಗೆ ಒಂದು ಸ್ಫೂರ್ತಿ ಕೊಡಬೇಕು, ಯುವಕರಿಗೆ ಸ್ಫೂರ್ತಿ ಕೊಡಬೇಕು, ಯುವಕರ ಜೊತೆ ನಾವಿದ್ದೇವೆ ಅಂತ ಹೇಳಿ ಇವತ್ತು ಈ ಒಂದು ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದೇವೆ. ಇದು ಈಗ ತಾಲೂಕು ಮಟ್ಟದಲ್ಲಿ ನಡೀತಾ ಇದೆ. ಜಿಲ್ಲಾ ಮಟ್ಟದಲ್ಲಿ ಈಗಾಗಲೇ ನಾವು ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜಿಸಿದ್ದೇವೆ. ಕ್ರಿಕೆಟ್, ಕಬಡ್ಡಿ, ವಾಲಿಬಾಲ್, ಥ್ರೋಬಾಲ್, ಬಾಸ್ಕೆಟ್ಬಾಲ್, ಶಟಲ್ ಬ್ಯಾಡ್ಮಿಂಟನ್, ಕಬಡ್ಡಿ, ಸೊ ಹಾಗೇನೆ ಜಿಮ್ನಾಶಿಯಮು, ನಮ್ಮ ಬಾಡಿ ಬಿಲ್ಡಿಂಗ್ ಶೋ, ಕುಸ್ತಿ ಮತ್ತು ರಸ್ಲಿಂಗು ಕುಸ್ತಿ 2 ಒಂದೇ. ಸೊ ಅದು ಜೊತೆಗೆ ವಾಯ್ಸ್ ಆಫ್ ಕನಕೋತ್ಸವ ಅಂತೇಳಿ ಇಲ್ಲಿ ಹಾಡು ಹೇಳ್ತಕ್ಕಂಥವ್ರಿಗೆ, ನೃತ್ಯ ಮಾಡ್ತಕ್ಕಂಥವ್ರಿಗೆ, ನಾಟಕ ಮಾಡ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಒಂದಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಈ ಭಾಗದಲ್ಲಿ ತಾವೆಲ್ಲರೂ ಕೂಡ ಫುಟ್ಬಾಲ್ ಪ್ರೇಮಿಗಳೆಲ್ಲರೂ ಕೂಡ ಸೇರಿ ಇವತ್ತು ಫುಟ್ಬಾಲ್ ಆಟವನ್ನ ತಾವು ಬಹಳ ಸಂತೋಷದಿಂದ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದೀರಿ. ಮುಂದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮೈದಾನ ಚಿಕ್ಕದಾಯ್ತು ನಿಮ್ಗೆ ಆಟ ಆಡ್ಲಿ, ಚಿಕ್ಕದಾಗಿದೆ. ಸೊ ಮುಂದಕ್ಕೆ ಇನ್ನು ಬೇಕಾದಂತ ಪೆಟ್ಟಾ ಸ್ಕೂಲ್ ಸ್ಟೇಡಿಯಂ ಹಿಂದೆನೆ ನಾನು ಮಂಜೂರು ಮಾಡಿಕೊಟ್ಟಿದ್ದೆ. ನಾನು 5 ಕೋಟಿ ರೂಪಾಯಿ. ನಾನು ಹೋದ ಮೇಲೆ ಯಾರು ಅದನ್ನ ಫಾಲೋ ಅಪ್ ಮಾಡಿರ್ಲಿಲ್ಲ. ಮೊನ್ನೆ ನನ್ನನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಮತೀನವರು ಇದು ಮೂವ್ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಮೊನ್ನೆ ತಾನೇ ನಾನು ಸರ್ಕಾರದಲ್ಲಿ ಮಾತನಾಡಿ ಅದನ್ನ ಹೆಡ್ ಆಫ್ ಅಕೌಂಟ್ ಚೇಂಜ್ ಮಾಡಿಸ್ಬೇಕಾಯ್ತು, ಮಾಡಿಸ್ಕೊಟ್ಟಿದ್ದೇನೆ. ಇನ್ನೊಂದು ತಿಂಗಳಲ್ಲಿ ಟೆಂಡರ್ ಕರೀತಾರೆ. ಕರೆದಿದ ತಕ್ಷಣ ಅದು ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಜೂರಾತಿ ಆಗಿದೆ. ಅದಕ್ಕೆ ಬೇಕಾದಂತ ರೀತಿನಲ್ಲಿ ವಿನ್ಯಾಸ ಮಾಡಿ ನಿಮ್ಮ ಭಾಗಕ್ಕೆ ಏನು ಒಂದು ಆಟದ ಮೈದಾನ ಮಾಡಬೇಕು ಅಂತಿದ್ದೀವಿ. ಆ ಸ್ಟೇಡಿಯಂ ಕೂಡ ಮಂಜೂರು ಮಾಡ್ತಿದ್ದೀವಿ, ಸುಮಾರು 10 ಕೋಟಿ ರೂಪಾಯಿ ವೆಚ್ಚ. ಅದು ಕೂಡ ಹಂಗೆ ಬಾಕಿ ಉಳಿದಿದೆ. ನಮ್ಮ ಮುಖಂಡರೆಲ್ಲರೂ ಸೇರಿ, ನಮ್ಮ ನಗರಸಭೆಯವರೆಲ್ಲರೂ ಸೇರಿ ಯುವಕರಿಗೆ ಕ್ರೀಡಾ ಮೈದಾನ ಇದ್ರೆ ಕ್ರೀಡೆ ಆಡ್ಲಿಕ್ಕೆ ಅವಕಾಶ ಆಗ್ತದೆ. ನೀವು ಆಟದ ಗ್ರೌಂಡೇ ಕೊಡದೆ ನೀವು ಆಟ ಆಡಿ ಅಂತ ಹೇಳಿದ್ರೆ ಅವ್ರು ಮೊಬೈಲ್ ಇಟ್ಕೊಂಡು ಆಟ ಆಡ್ತಾರೆ. ಸೊ ಮೊಬೈಲ್ ಬಿಡಬೇಕು ಅಂತ ಹೇಳಿದ್ರೆ ನೀವು ಮೈದಾನಗಳನ್ನ, ಆಟದ ಮೈದಾನಗಳನ್ನ ಹೆಚ್ಚೆಚ್ಚು ಅವರಿಗೆ ಪ್ರೋತ್ಸಾಹವನ್ನ ಕೊಡ್ತಾ ಇರ್ಬೇಕು. ಆಗಿದ್ದಾಗೆ ಕಾರ್ಯಕ್ರಮಗಳನ್ನ ಇಂಥ
ಒಂದು ಕ್ರೀಡಾಕೂಟಗಳನ್ನ ಪ್ರದರ್ಶನಗಳನ್ನ ಮಾಡಲಿಕ್ಕೆ ಅವರಲ್ಲಿರ್ತಕ್ಕಂಥ ಶಕ್ತಿಯನ್ನ ಹೊರಹಾಕಲಿಕ್ಕೆ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಆಚೆ ತರಲಿಕ್ಕೆ ಕಾರ್ಯಕ್ರಮಗಳನ್ನ ರೂಪಿಸಿದ್ದೇ ಆಯ್ತು ಅಂದ್ರೆ ಬಹುಶಃ ಒಂದಷ್ಟು ಕ್ರೀಡಾಪಟುಗಳು ಗ್ರಾಮೀಣ ಕ್ರೀಡಾಪಟುಗಳು ಅತ್ಯುತ್ತಮವಾದಂತಹ ಪ್ರದರ್ಶನವನ್ನು ನೀಡೋದ್ರ ಮುಖಾಂತರ ಅವ್ರಿಗೂ ಕೂಡ ಆತ್ಮಸ್ಥೈರ್ಯ ಹೆಚ್ಚುತ್ತದೆ. ಆ ಆತ್ಮಸ್ಥೈರ್ಯ ಹೆಚ್ಚಬೇಕು ಅಂತಕ್ಕಂಥದ್ದೇ ಈ ಕನಕೋತ್ಸವದ ಉದ್ದೇಶ. ನಿಮ್ಮೆಲ್ಲರೂ ಕೂಡ ಒಂದು ವೇದಿಕೆಗೆ ಒಂದು ಕಡೆ ಸೇರಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ಕನಕೋತ್ಸವ 2025-26 ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು 28, 29, 30, 31 5 ದಿನಗಳ ಕಾಲ ಕನಕಪುರದಲ್ಲಿ ಕನಕೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ತಾವೆಲ್ಲರೂ ಕೂಡ ಭಾಗವಹಿಸಿ ರೀಲ್ಸ್ ಕಾಂಪಿಟೇಷನ್ ಕೂಡ ಇಟ್ಟಿದ್ದೇವೆ. 1 ಲಕ್ಷ ರೂಪಾಯಿ ಬಹುಮಾನ, 1 ಲಕ್ಷದಿಂದ 10,000 ರೂಪಾಯಿವರೆಗೂ ಬಹುಮಾನವನ್ನ ಇಟ್ಟಿದ್ದೇವೆ. ಯಾವುದಕ್ಕೆ ರೀಲ್ಸ್ ಅಂತ ಅಂದ್ರೆ ನಂದಿನಿ ಉತ್ಪನ್ನಗಳು, ನಂದಿನಿ ಹಾಲಿನ ಉತ್ಪನ್ನಗಳ ಬಗ್ಗೆ, ನಂದಿನಿ ಪ್ರಾಡಕ್ಟ್ಸ್ ಏನಿದೆ ಆ ಪ್ರಾಡಕ್ಟ್ಸ್ಗಳ ಬಗ್ಗೆ ನೀವು ನಿಮ್ಮ ಫೇಸ್ಬುಕ್ ಮತ್ತು ಟ್ವಿಟರ್, ನಮ್ಮ ಇನ್ಸ್ಟಾಗ್ರಾಮ್ಗಳಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಆನ್ಲೈನ್ ಅಲ್ಲಿ ನೀವು ಮಾಡಿ ಅತಿ ಹೆಚ್ಚು ವ್ಯೂವರ್ಸ್ ಯಾರು ಇರ್ತಾರೆ ಅವರಿಗೆ ಬಹುಮಾನವನ್ನ ಕೊಡ್ತೇವೆ. ನಂದಿನಿ ಉತ್ಪನ್ನಗಳು, ಹಾಲಿರ್ಬೋದು, ಮೊಸರು ಇರ್ಬೋದು, ತುಪ್ಪ ಇರ್ಬೋದು, ಪನ್ನೀರ್ ಇರ್ಬೋದು, ಸ್ವೀಟ್ಸ್ ಇರ್ಬೋದು, ಮತ್ತೆ ಹಾಲನ್ನ ಕೊಡ್ತಕ್ಕಂಥ ರೈತನ ವಿಚಾರಗಳಿರ್ಬೋದು, ಯಾವುದೇ ವಿಚಾರಗಳನ್ನ ನಂದಿನಿ ಹಾಲಿಗೆ ಸಂಬಂಧಪಟ್ಟಂತೆ, ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ಮಾಡಿದ್ರೆ ನಿಮಗೆ ಬಹುಮಾನಗಳನ್ನ ನಾವು ರೀಲ್ಸ್ ಅಲ್ಲಿ ಕಾಂಪಿಟೇಷನ್. 2ನೇ ಕಾಂಪಿಟೇಷನ್ ನಮ್ಮ ನೀರು ನಮ್ಮ ಹಕ್ಕು. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಏನು ನಾವು ಪಾದಯಾತ್ರೆ ಮುಖಾಂತರ ಹೋರಾಟ ಮಾಡಿ ಮೇಕೆದಾಟು ಯೋಜನೆಯನ್ನ ಮಾಡಬೇಕು ಅಂತ ಹೇಳಿ ಒಂದು ಹೋರಾಟ ಮಾಡಿದ್ವಿ. ಅದು ಒಂದು ಹಂತಕ್ಕೆ ಬಂದಿದೆ. ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ನಮಗೆ ನ್ಯಾಯ ಸಿಕ್ಕಿದೆ. ಆ ಮೇಕೆದಾಟು ಯೋಜನೆ ಬಗ್ಗೆ, ಕಾವೇರಿ ನೀರಿನ ಬಗ್ಗೆ ನಿಮ್ಮ ರೀಲ್ಸ್ ಗಳನ್ನ ಮಾಡಿದ್ದೆ ಆಯ್ತು ಅಂತ ಅಂದ್ರೆ ನೀವು ರಾಜ್ಯ ಮಟ್ಟದ ಸ್ಪರ್ಧೆ ಇದೆ. ರಾಜ್ಯ ಮಟ್ಟದಲ್ಲಿ ನೀವು ನಮ್ಮ ಕನಕೋತ್ಸವ ಹಬ್ಬ ಅಂತೇಳಿ ನಮ್ಮ ಇದಕ್ಕೆ ವೆಬ್ಸೈಟ್ಗೆ ನೀವು ಹೋಯ್ತು ಅಂತಂದ್ರೆ ನೀವು QR ಕೋಡ್ ಅಲ್ಲಿ ನೀವು ಸ್ಕ್ಯಾನ್ ಮಾಡ್ಬೋದು. ಸ್ಕ್ಯಾನ್ ಮಾಡಿ ಪಾರ್ಟಿಸಿಪೇಟ್ ಮಾಡ್ಬೋದು. ಯಾರು ಬೇಕಾದ್ರೂ ಓಪನ್ ಆಪರ್ಚುನಿಟಿ ಇದೆ, ತಾವೆಲ್ಲರೂ ಕೂಡ ಬಳಸ್ಕೊಳ್ಳಿ. 3ನೇದು ನಮ್ಮ 5 ಗ್ಯಾರಂಟಿಗಳು, ಸರ್ಕಾರದ 5 ಗ್ಯಾರಂಟಿಗಳು: ಗೃಹಲಕ್ಷ್ಮಿ, ಗೃಹಜ್ಯೋತಿ, ಯುವಶಕ್ತಿ, ಯುವನಿಧಿ ಮತ್ತು ಅನ್ನಭಾಗ್ಯ. ಈ 5 ಗ್ಯಾರಂಟಿ ಕಾರ್ಯಕ್ರಮಗಳ ಬಗ್ಗೆ ನೀವು ನಿಮ್ಮ ಅನಿಸಿಕೆಗಳನ್ನ, ನಿಮ್ಮ ಅಭಿಪ್ರಾಯಗಳನ್ನ, ರಾಜ್ಯದ ಜನರ ಮನಸ್ಸನ್ನ ಗೆಲ್ಲಲಿಕ್ಕೆ ನೀವು ಏನ್ ರೀಲ್ಸ್ ಮಾಡ್ತೀರಿ ಆ ರೀಲ್ಸ್ ಮೇಲೆ ನಿಮಗೆ ಬಹುಮಾನಗಳು ಸಿಗ್ತದೆ. ನೀವೇ ಮಾಡಬೇಕು ಅಂತಿಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಮಾಡಿದ್ರು ಆಯ್ತು, ನಿಮ್ಮ ಸಹೋದರಿ ಮಾಡಿದ್ರು ಆಯ್ತು, ಅಜ್ಜಿ ಮಾಡಿದ್ರು ಆಯ್ತು. ನಮಗೇನಾಗಬೇಕು ಅಂತ ಅಂದ್ರೆ ಅದು ಸಕ್ಸಸ್ ಆಗ್ಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಬಹುಮಾನವನ್ನ ಘೋಷಣೆ ಮಾಡಿದ್ದೇವೆ. 4ನೇದು ಕನಕೋತ್ಸವದ ಬಗ್ಗೆ ನಿಮ್ಮ ಅಭಿಪ್ರಾಯ, ನಿಮ್ಮ ಅನಿಸಿಕೆಗಳನ್ನ ನೀವು ಶೇರ್ ಮಾಡ್ತಕ್ಕಂಥದ್ದನ್ನ ನೀವು ಮಾಡಿದ್ರೆ ಆದ್ರೆ ನಿಮಗೆ 4 ವಿಚಾರಗಳನ್ನ ಕೊಟ್ಟು ಇವತ್ತು ನಾವು ಈ ರೀಲ್ಸ್ ಅಭಿಯಾನವನ್ನ, ರೀಲ್ಸ್ ಸ್ಪರ್ಧೆಯನ್ನ ನಾವು ಏರ್ಪಾಡು ಮಾಡಿದ್ದೇವೆ. ಬನ್ನಿ, ಭಾಗವಹಿಸಿ, ಕಾರ್ಯಕ್ರಮ ಯಶಸ್ವಿ ಮಾಡಿ. ಕನಕೋತ್ಸವದ ಉದ್ದೇಶ ಎಲ್ಲ ಯುವಕರಿಗೆ, ಎಲ್ಲ ವಯಸ್ಸಿನ ಚಿಕ್ಕ ಪುಟಾಣಿ ಮಕ್ಕಳಿಂದ ಹಿಡಿದು ವಯಸ್ಸಾದ ವೃದ್ಧರವರೆಗೂ ಕೂಡ ವೇದಿಕೆಯನ್ನ ಕೊಟ್ಟು ಅವರ ಒಂದೆಡೆ ತಂದು ಅವರಿರ್ತಕ್ಕಂಥ ಪ್ರತಿಭೆಗಳನ್ನ ರಾಜ್ಯದ ಜನರಿಗೆ ತೋರಿಸ್ತಕ್ಕಂಥದ್ದು, ಅವರಿಗೆ ಅವಕಾಶವನ್ನ ಕೊಡ್ತಕ್ಕಂಥದ್ದೇ ನಮ್ಮ ಕನಕೋತ್ಸವದ ಉದ್ದೇಶ. ಅದರ ಮುಖಾಂತರ ಇವತ್ತು ಗಂಗೋತ್ಸವ ಕಾರ್ಯಕ್ರಮವನ್ನ ಮಾನ್ಯ ಶಾಸಕರಂತ CP ಯೋಗೇಶ್ವರ್ ಅವರ ನೇತೃತ್ವದಲ್ಲಿ ನಾವು ತಾಲೂಕು ಮಟ್ಟದಲ್ಲಿ ಮಾಡ್ತಾ ಇದ್ದೇವೆ. ಬನ್ನಿ, ಭಾಗವಹಿಸಿ, ಬಹುಮಾನ ಗೆಲ್ಲಿ ಸಂತೋಷದಿಂದ ನಾವು ನೀವು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ. ಎಲ್ರಿಗೂ ಶುಭವಾಗ್ಲಿ, ಒಳ್ಳೇದಾಗ್ಲಿ. ಎಲ್ಲರೂ ಯಾರೇ ಗೆದ್ರು ಕೂಡ ಗೆಲುವು ಸೋಲು 2 ಇದ್ದೇ ಇರುತ್ತೆ. ಯಾರು ಗೆದ್ರು ಕೂಡ ನಮ್ಮವರೇ ಗೆದ್ದಿದ್ದಾರೆ, ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು, ಅವ್ರಿಗೆ ಉತ್ತೇಜನ ಕೊಡಬೇಕು. ಸೋತಂತವರು ಮತ್ತೆ ಗೆಲುವಿನ ಪ್ರಯತ್ನವನ್ನ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಹೋರಾಟ ನಿರಂತರವಾಗಿರಲಿ ಅಂತಕ್ಕಂಥದ್ದನ್ನ ಹೇಳ್ತಾ ನಮ್ಮೆಲ್ಲರಿಗೂ ಕೂಡ ಶುಭವನ್ನ ಕೋರ್ತಾ ಹೊಸ ವರ್ಷ 2026 ನಮ್ಮೆಲ್ಲರಿಗೂ ಕೂಡ ಶುಭವಾಗ್ಲಿ. ಎಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತಾ ನಂದಿನಿ ಹಾಲನ್ನ ಬಳಸಿ, ನಂದಿನಿ ತುಪ್ಪವನ್ನ ಉಪಯೋಗಿಸಿ, ನಂದಿನಿ ಪನ್ನೀರನ್ನ ಉಳಿಸಿ, ನಂದಿನಿ ರೈತರ, ನಮ್ಮ ಕರ್ನಾಟಕದ ಕನ್ನಡಿಗರ ಹೆಮ್ಮೆಯ ಪ್ರಾಡಕ್ಟ್ ಯಾವ್ದು ಹೇಳಿ, ನಂದಿನಿಯನ್ನ ಬಳಸಿ ಅಂತ ಹೇಳಿ ನಮ್ಮಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.